ಹೇಳಿಕೆ ಕುರಿತಾಗಿ ತುಟಿ ಬಿಚ್ಚಿದ ಶಿವಣ್ಣ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಶಿವಣ್ಣಗೆ ಬುದ್ಧಿವಾದ ಮಾಡಿದ್ದಾರೆ. ಶಿವಣ್ಣ ಅಡ್ಗೋಡೆ ಮೇಲೆ ದೀಪ ಇಡಬೇಡಿ, ನೇರ ಹೇಳಿ, ಸಿನಿಮಾ ಪರಾನ ವಿರೋಧನ ಮೊದಲೇ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ಸಿನಿಮಾ ನಟರು ನಮಗಿಂತ ದೊಡ್ಡವರು, ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ನಿಲುವನ್ನ ಸ್ಪಷ್ಟಪಡಿಸಿ ಅಂತ ಶಿವಣ್ಣ ಅವರನ್ನ ಅಶೋಕ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟಾದರೂ ಕೂಡ ದುರಾಂಕಾರಿ ಕಮಲ್ ಹಾಸನ್ ಕ್ಷಮಾಪಣೆ ಕೇಳಲ್ಲ ಅಂತೇಳಿ ದುರಾಂಕಾರ ಮಾಡಿದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಇವತ್ತಲ್ಲ ಯಾವತ್ತೂ ಇನ್ನು ಯಾವುದೇ ಚಿತ್ರನೂ ಕಮಲ್ ಹಾಸನ್ ಯಾವುದೇ ಚಿತ್ರನೂ ಕೂಡ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡೋಕ್ಕೆ ಅವಕಾಶ ರಾಜ್ಯ ಸರ್ಕಾರ ಕೊಡಬಾರ್ದು, ಕನ್ನಡ ಸಂಘಟನೆಗಳು ಕೊಡಬಾರ್ದು. ಅದು ಪೂರ್ತಿ ಬೆಂಬಲವನ್ನು ನಾವು ಕೊಡ್ತೀರಿ. ಮತ್ತು ನಮ್ಮ ಕೆಲವರು ಕಲಾವಿದರುಗಳು ಕೂಡ, ಕರ್ನಾಟಕದ ಕಲಾವಿದರು ಕೂಡ ಅವ್ರಿಗೆ ಬೆಂಬಲವಾಗಿ ಮಾತಾಡಿರುವಂಥದ್ದು ಅದು ಕೂಡ ಅಕ್ಷಮ್ಯ ಅಪರಾಧ. ಆ ಥರ ಮಾತಾಡಬಾರ್ದು. ಕನ್ನಡದ ವಿಚಾರ ಬಂದಾಗ ಪರಭಾಷಿಕರಿಗೆ ನಾವು ಯಾವುದೇ ರೀತಿಯಾದಂಥ ಮುಲಾಜು ಕೊಡದೆ ನಾವು ಸೌಹಾರ್ದತೆಯಿಂದ ಬಾಳಬೇಕು. ನಾವು ತಮಿಳುನಾಡಿಗೆ ಕಾವೇರಿ ನೀರನ್ನ ಕೊಡ್ತೇವೆ. ತಮಿಳುನಾಡಿಂದ ಜನ ಬಂದು ಇಲ್ಲಿ ಜೀವನವನ್ನ ನಡೆಸ್ತಾರೆ. ನಾವೆಲ್ಲರೂ ಕೂಡ ಶಾಂತಿ ಕಾಪಾಡಿಕೊಳ್ಳೋದು ಬಹುಮುಖ್ಯ. ಯಾವುದೂ ಕೂಡ ಶಾಶ್ವತ ಅಲ್ಲ, ಎಲ್ಲವನ್ನ ಬಗೆಹರಿಸ್ಕೊಳ್ಬಹುದು, ಬಗೆಹರಿಸ್ಕೊಳ್ಳಾಗತ್ತೆ ಅಂತ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ಕುರಿತಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಇದು. Kamal Hassan still didn't ask this. Are you Kannada people demanding, sir? What do you want to say? I don't want to comment because I don't know the history of that issue. So let me go to my records and then I will speak. I don't want to make this a political issue. We all are neighbors. We all have to work together, live together. Our water goes to Tamil Nadu. Tamil Nadu people come here. We are not enemies. We all are friends. But I would like to tell everyone to be calm, be patient. Nothing is permanent in life.